ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಸುಮಾರು ಜನ ಕಾಮೆಂಟ್ ಹಾಕಿದ್ರಿ, ಆರಿ ವರ್ಕ್ನಲ್ಲಿ ನಮಗೆ ನಾಟ್ ಹಾಕೋಕ್ಕೆ ಬರ್ತಾ ಇಲ್ಲ, ನಾಟ್ ಹಾಕಿದ್ರೆ ಬಿಚ್ಚಿ ಹೋಗ್ಬಿಡುತ್ತೆ ಅಂತ. ನಾನಿವತ್ತು ನಿಮಗೆ ಬೇರೆ ಯಾವುದೇ ಡಿಸೈನ್ ಹೇಳ್ಕೊಡ್ತಾ ಇಲ್ಲ, ನಾಟನ್ನು ಹೇಗೆ ಕರೆಕ್ಟಾಗಿ ಬಿಚ್ಚದೇ ಇರೋ ಥರ ಹೇಗೆ ಹಾಕಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಗೋಲ್ಡನ್ ಥ್ರೆಡನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಥ್ರೆಡ್ ಹಾಕೋ ಕ್ರೋಶವನ್ನು ತಗೊಂಡಿದ್ದೀನಿ. ನೀವು ಇಲ್ಲಿ ಥ್ರೆಡ್ ಹಾಕೋ ಕ್ರೋಶವನ್ನೇ ತಗೊಬೇಕು ಅಂತ ಏನೂ ಇಲ್ಲ. ನಾವೀಗ ಬೀಡ್ಸ್ ಹಾಕ್ತಾ ಇದ್ದೀವಿ ಅಂತಂದರೆ ಬೀಡ್ಸ್ ಹಾಕೋ ಕ್ರೋಶದಲ್ಲೂ ಕೂಡ ನಮಗೆ ನಾಟನ್ನು ಹಾಕೋಕ್ಕೆ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ಲು, ನಾನೀಗ ಚೈನ್ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಫ್ರೆಂಡ್ಸ್ ಸಾಕಲ್ವ ಇಷ್ಟು ಝೂಮ್ ಮಾಡಿಕೊಂಡ್ರೆ. ಈಗ ಚೈನ್ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನನಗೆ ಈಗ ಇಲ್ಲಿಗೆ ಈ ಡಿಸೈನ್ ಮುಗೀತು. ಈಗ ನನಗೆ ನಾಟ್ ಹಾಕಬೇಕು. ನಾನೀಗ ಚೈನ್ ಉದ್ದ ದಾರವನ್ನು ಎಳ್ಕೊಂಡಿದ್ದೀನಿ. ಆಮೇಲೆ ಮುಂದಿನ ಸ್ವಲ್ಪ ಮುಂದೆ ಈ ಚೈನ್ ಇಷ್ಟೇ ಉದ್ದಕ್ಕೆ ಮತ್ತೊಂದು ದಾರವನ್ನು ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ಇದನ್ನು ಹೀಗೆ ತಿರುಗಿಸ್ಕೊಂಡು ಮುಂಚೆ ಉದ್ದ ಎಳೆದಿರ್ತೀವಲ್ಲ ಆ ದಾರವನ್ನು ಇದರ ಒಳಗಡೆ ತಗೋಬೇಕು. ಅಂದರೆ ನಾವೀಗ ಕೆಳಗಡೆ ದಾರ, ಈಗ ಎರಡನೇ ಸರಿ ದಾರ ತೆಕ್ಕೊಂಡಿರ್ತೀವಲ್ಲ ಆ ದಾರವನ್ನು ಟೈಟಾಗಿ ಎಳಿತಾ ಬರಬೇಕು. ಫುಲ್ ಟೈಟ್ ಆಗೋವರೆಗೂ ಕೂಡ ಈ ದಾರ ಇದು ಮಾಡಬೇಡಿ, ಬಿಡಬೇಡಿ. ಈಗ ನೋಡಿ, ಇದನ್ನು ಎಷ್ಟು ಎಳೆದ್ರೂ ಕೂಡ ಬಿಚ್ಚೋದಿಲ್ಲ. ಮತ್ತೊಂದು ಸರಿ ತೋರಿಸ್ತೀನಿ. ಈಗ ಚೈನ್ ಹಾಕ್ತಾ ಇರ್ತೀರಾ, ಇಲ್ಲ ಬೀಡ್ಸ್ ಹಾಕ್ತಿರ್ತೀರಾ, ಇಲ್ಲಿಗೆ ಆ ಡಿಸೈನ್ ಮುಗೀತು ಅಂತ ಅಂದ್ಕೊಳ್ಳಿ. ದಾರವನ್ನು ಮುಂದೆ ಎಳ್ಕೋಬೇಕು. ಎಳ್ಕೊಂಡು ಮುಂದೆ ಸ್ವಲ್ಪ ಗ್ಯಾಪಲ್ಲಿ ಮತ್ತೊಂದು ಥ್ರೆಡ್ಡನ್ನು ಎಳ್ಕೋಬೇಕು. ಈ ದಾರ ಹಾಗೇ ಇರಲಿ. ಈ ದಾರದ ಒಳಗೆ ಎರಡನೇ ಸರಿ ಎಳ್ಕೊಂಡಿರೋ ದಾರದಲ್ಲಿ ಮೊದಲನೇ ಸಲಿ ನಾವು ಎಳ್ಕೊಂಡಿರ್ತೀವಲ್ಲ ಆ ದಾರವನ್ನು ಹಿಡ್ಕೊಂಡು ಎರಡನೇ ಸರಿ ದಾರವನ್ನು ಟೈಟ್ ಮಾಡ್ತಾ ಬನ್ನಿ. ಸ್ವಲ್ಪ ಟೈಟ್ ಆದಮೇಲೆ ಈ ದಾರವನ್ನು ಒಳಗಡೆ ಎಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೀಗೇನಾದ್ರು ಎಕ್ಸ್ಟ್ರಾ ಉಳ್ಕೊಂತು ಅಂದರೆ ಹಿಂದ್ಗಡೆಯಿಂದ ಕ್ರೋಶ ಹಾಕಿ ನೋಡಿ, ನೀವು ಎಲ್ಲಿ ಇದೆ ದಾರ ಅಂತ ಹಿಂದ್ಗಡೆಯಿಂದ ಕ್ರೋಶ ಹಾಕಿ ಆ ದಾರವನ್ನು ಹಿಂದ್ಗಡೆ ಎಳ್ಕೊಳ್ಳಿ. ಆವಾಗ ನಮಗೆ ವರ್ಕ್ ಕೂಡ ಇಲ್ಲಿ ನೀಟಾಗಿ ಕಾಣಿಸುತ್ತೆ. ನೀವು ಇಲ್ಲಿ ನಾಟನ್ನು ಸರಿ ಹಾಕಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ, ಇದು ಬಿಚ್ಕೊಳ್ಳೋದು ಇಲ್ಲ. ಫಸ್ಟು ಉದ್ದ ದಾರವನ್ನು ಎಳ್ಕೋಬೇಕು. ಅದರ ಮುಂದೆ ಸ್ವಲ್ಪ ಗ್ಯಾಪಲ್ಲಿ ಮತ್ತೊಂದು ದಾರವನ್ನು ಎಳ್ಕೋಬೇಕು. ಮೊದಲು ಎಳೆದುಕೊಂಡ ದಾರವನ್ನು ಎರಡನೇ ದಾರದಲ್ಲಿ ಎಳೆದು ಹಿಡ್ಕೊಂಡು ಎರಡನೇ ದಾರವನ್ನು ಎಳಿತಾ ಬರಬೇಕು. ಆವಾಗ ನಾಟ್ ಆಗತ್ತೆ. ಇದು ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ. ನೀವು ನಾಟ್ ಹಾಕಿರೋದು ಸರಿಯಾಗಿದೆಯಾ ಅಂತ ನೋಡಿಕೊಂಡೇ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ. ಯಾಕಂದರೆ ನೀವು ನೆಕ್ಸ್ಟ್ ಸ್ಟೆಪ್ ಹಾಕಬೇಕಾದ್ರೆ ಎಲ್ಲಾದರೂ ನಿಮಗೆ ಅದು ಬಿಚ್ಚಿ ಹೋಗಿಬಿಟ್ರೆ ನಿಮಗೆ ಇಡೀ ಡಿಸೈನ್ ಮಾಡಿರೋದೇ ವೇಸ್ಟ್ ಆಗುತ್ತೆ. ನನಗೆ ಈಗ ಇಲ್ಲಿಗೆ ಡಿಸೈನ್ ಮುಗೀತು, ನಾಟ್ ಹಾಕ್ಕೊಂಡಿದ್ದೀನಿ. ನನಗೆ ಈಗ ಇಲ್ಲಿಗೆ ಸ್ಟಾರ್ಟ್ ಮಾಡಬೇಕು. ನಾನು ಇಷ್ಟು ಗ್ಯಾಪ್ ಬಿಡ್ತಿದ್ದೀನಿ, ಅಂದರೆ ನಿಮಗೆ ಗೊತ್ತಾಗ್ಲಿಕ್ಕೋಸ್ಕರ ನಾನು ಇಷ್ಟು ಗ್ಯಾಪ್ ಬಿಡ್ತೀನಿ. ನನಗೀಗ ಇಷ್ಟು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಚೈನ್ ಹಾಕಬೇಕು. ಅಂದರೆ ನಾನು ಇಲ್ಲಿ ಬೇರೆ ಏನೋ ಡಿಸೈನ್ ಹಾಕ್ತೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿಂದ ಮತ್ತೆ ಚೈನ್ ಹಾಕಬೇಕು. ನೀವು ಡೈರೆಕ್ಟಾಗಿ ಚೈನನ್ನು ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಮುಂದ್ಗಡೆನೇ ಹೋಗಬೇಡಿ. ಯಾಕಂದರೆ ನಾವು ಇಲ್ಲಿಂದ ಇಲ್ಲಿವರೆಗೆ ದಾರವನ್ನು ಇಲ್ಲಿ ಗಂಟು ಹಾಕಿದ್ಮೇಲೆ ನಾವು ಇಲ್ಲಿ ಮಧ್ಯ ಸುಮ್ಮನೆ ದಾರವನ್ನು ತೆಗೆದುಕೊಂಡಿರ್ತೀವಿ. ನೋಡಿ, ಇಲ್ಲಿ ದಾರವನ್ನು ಸುಮ್ಮನೆ ತಗೊಂಡಿದ್ದೀನಿ. ಹಿಂಗೆ ಉದ್ದಕ್ಕೆ ಇಲ್ಲಿ ದಾರ ಬಂದಿರುತ್ತೆ, ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಹಿಂಗೆ ಉದ್ದಕ್ಕೆ ದಾರ ಬಂದಿರುತ್ತೆ. ಬಟ್ ನಾನು ಇಲ್ಲಿ ಸ್ಟಾರ್ಟ್ ಮಾಡಿರ್ತೀನಲ್ಲ ಅಲ್ಲಿ ನಮ್ಮ ಹತ್ರ ನಾಟ್ ಇರೋದಿಲ್ಲ. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ, ನೀವು ಪ್ರತಿ ಸರಿನೂ ಗಂಟು ಹಾಕ್ಕೊತಾ ಇದ್ರೆ ಬರೋದಿಲ್ಲ. ಇಲ್ಲಿ ಫಸ್ಟಿಗೆ ಗಂಟು ಹಾಕೊಳ್ಳೋದು ಸರಿಯಲ್ಲ. ಇಲ್ಲಿ ದಾರ ತೆಗೆದುಕೊಂಡ ತಕ್ಷಣ ನಾವು ಯಾವಾಗಲೂ ಮುಂದೆ ಚೈನ್ ಹಾಕ್ತೀವಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಣ್ಣಕ್ಕೆ ಒಂದು ಹಿಂದೆ ಚೈನ್ ಹಾಕ್ಕೊಳ್ಳಿ. ಹಿಂದೆ ಚೈನ್ ಹಾಕ್ಕೊಂಡು ಮುಂದೆ ಚೈನ್ ಹಾಕಿ. ಆವಾಗ ನಿಮಗೆ ಇಲ್ಲೊಂದು
ನಾಟ್ ಆದ ರೀತಿಯಲ್ಲಿ ಆಗುತ್ತೆ. ಇದೇನಾದ್ರು ಈ ಚೈನ್ ಬಿಚ್ಚಕ್ಕೆ ಹೋದ್ರೂ ಕೂಡ ಈ ಚೈನು ಅಷ್ಟು ಬೇಗ ಬಿಚ್ಚೋದಿಲ್ಲ. ನಿಮಗೆ ಸೇಫ್ಟಿಗಾಗಿ ಇದನ್ನು ಹೇಳ್ಕೊಟ್ಟಿದ್ದೀನಿ. ಈ ಮೆಥಡನ್ನು ನೀವು ಯೂಸ್ ಮಾಡಿ ನಿಮ್ಗದು ಹೆಲ್ಪ್ ಆಗುತ್ತೆ. ನಾಟ್ ಹಾಕೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಫಸ್ಟು ದಾರವನ್ನು ಎಳ್ಕೊಳ್ಳಿ, ಇದು 1ನೇ ದಾರ. ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೊಂದು ದಾರವನ್ನು ಎಳ್ಕೊಳ್ಳಿ, ಇದು 2ನೇ ದಾರ. ಈಗ 2ನೇ ದಾರದ ಒಳಗಡೆ 1ನೇ ದಾರವನ್ನು ಎಳಿಬೇಕು. ಅಂದರೆ ಕ್ರೋಶದಲ್ಲಿ 1ನೇ ದಾರವನ್ನು ನಾವು ಹಿಡ್ಕೊಂಡಿದ್ದೀವಿ, 2ನೇ ದಾರವನ್ನು ಎಡಗಡೆ ಕೈಯಲ್ಲಿ ಎಳಿತಾ ಇದ್ದೀನಿ. ಆವಾಗ ಇದು ಟೈಟ್ ಆದಮೇಲೆ ಈ ದಾರವನ್ನು ಬಿಡಿ. ಫುಲ್ ನಾಟ್ ಆಗೋವರೆಗೂ ಕೂಡ ಈ ದಾರವನ್ನು ಬಿಡಬೇಡಿ. ಈ ದಾರವನ್ನು ಮುಂಚೆನೇ ಬಿಟ್ರಿ ಅಂತಂದರೆ ನಿಮಗೆ ಗಂಟು ನಾಟ್ ಆಗಿರೋದಿಲ್ಲ, ಆವಾಗ ಬಿಚ್ಚೋಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಈಗ ನಾಟ್ ಹಾಕೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬೇರೆ ಬೇರೆ ವಿಡಿಯೋಗಳಿಗಾಗಿ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.